ಓಂ ಮೂರನೇ ಅಧ್ಯಾಯದ 34ನೇ ಶ್ಲೋಕ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೋ ವ್ಯವಸ್ಥಿತೋ ತಯೋರ್ನವಶಮಾಗಚ್ಚೇತ್ ತೌಹ್ಯಸ್ಯ ಪರಿಪಂಥಿನೋ. ಇಂದ್ರಿಯಸ್ಯ ಅರ್ಥೆ ರಾಗದ್ವೇಷೋ ವ್ಯವಸ್ಥಿತೋ ತಯೋಃ ವಶಂ ನ ಅಗಚ್ಚೇತ್ ತೌಹಿ ಅಸ್ಯ ಪರಿಪಂಥಿನೋ. ಹಿಂದೆ ಕೃಷ್ಣ ಹೇಳಿದ, ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಅವರವರ ಪ್ರಕೃತಿ ಸ್ವಭಾವಕ್ಕೆ ಅನುಗುಣವಾಗಿ, ಪೂರ್ವ ಸಂಸ್ಕಾರಕ್ಕೆ ಅನುಗುಣವಾಗಿ, ಬಾಲ್ಯದ ಬೆಳವಣಿಗೆಗೆ ಅನುಗುಣವಾಗಿ ಒಬ್ಬ ವ್ಯಕ್ತಿಯ ಪ್ರವೃತ್ತಿ ಇರುತ್ತೆ. ನಿಗ್ರಹ ಕಿಂ ಕರಿಷ್ಯತಿ, ಅಂತಹ ವ್ಯಕ್ತಿಯನ್ನ ನಿಯಂತ್ರಣ ಮಾಡಿ ಏನು ತಾನೇ ಪ್ರಯೋಜನ, ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಹೇಳಿದ. ಹಾಗಾದ್ರೆ ಅವರವರವರ ಸ್ವಭಾವಕ್ಕೆ ಪೂರ್ವ ಸಂಸ್ಕಾರಕ್ಕೆ ಅನುಗುಣವಾಗಿ ಪ್ರವೃತ್ತಿ ಮಾಡ್ತಾರೆ ಅಂತಾದ್ಮೇಲೆ ಈ ಶಾಸ್ತ್ರ ವಿಧಿ ನಿಷೇಧಗಳು, ಇಂಥದ್ದನ್ನ ಮಾಡಬೇಕು ಇಂಥದ್ದನ್ನ ಮಾಡಬಾರದು, ಇದೆಲ್ಲ ಯಾಕೆ ಬೇಕು? ಶಾಸ್ತ್ರದ ಕಟ್ಟುಪಾಡುಗಳು ಯಾವುದು ಕೂಡ ಬೇಕೇ ಆಗಿಲ್ವಲ್ಲ. ಒಳ್ಳೆಯವರು ಒಳ್ಳೆಯದನ್ನೇ ಮಾಡ್ತಾರೆ, ಕೆಟ್ಟದವರು ಕೆಟ್ಟ ರೀತಿಯಲ್ಲಿ ಇರ್ತಾರೆ. ಅಂದ ಮೇಲೆ ನಿಯಂತ್ರಣಾದಿಗಳು ಕೂಡ ಬೇಕಾಗಿಲ್ವಲ್ಲ ಅಂತ ಹೇಳಿದ್ರೆ ಕೃಷ್ಣ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇಂದ್ರಿಯಸ್ಯ ಅರ್ಥೆ ರಾಗದ್ವೇಷೋ ವ್ಯವಸ್ಥಿತೋ. ಅಂದ್ರೆ ಇಂದ್ರಿಯಗಳ ಅರ್ಥ ಪ್ರತಿಯೊಂದು ಇಂದ್ರಿಯದಲ್ಲೂ ಅಂತ. ಇಂದ್ರಿಯಸ್ಯ ಅಂದ್ರೇನು? ಪ್ರತಿಯೊಂದು ಇಂದ್ರಿಯವೂ ಕೂಡ, ಪ್ರತಿಯೊಂದು ಇಂದ್ರಿಯಕ್ಕೆ ಸಂಬಂಧಪಟ್ಟ ಹಾಗೆ ರಾಗದ್ವೇಷೋ ವ್ಯವಸ್ಥಿತೋ, ರಾಗದ್ವೇಷಗಳು ವ್ಯವಸ್ಥಿತವಾಗಿದೆ. ಇಂದ್ರಿಯಸ್ಯ ನೋಡು, ಪ್ರತಿಯೊಂದು ಎಂಬ ಅರ್ಥವನ್ನ ಕೊಡ್ತಕ್ಕಂಥ ಒಂದು ಶಬ್ದ. ಪ್ರತಿಯೊಂದು ಇಂದ್ರಿಯದ ವಿಷಯದಲ್ಲಿಯೂ ಕೂಡ ರಾಗ ಮತ್ತು ದ್ವೇಷಗಳು ಅದು ವ್ಯವಸ್ಥಿತವು ಇದೆ ಅಂತ ಅರ್ಥ. ಅಂದ್ರೆ ಏನು? ಕಣ್ಣು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಣ್ಣದ ಬಯಕೆ, ಬಣ್ಣ ಬೇಕು ಅಂತ ಬಯಕೆ ಇರಬಹುದು, ಈ ಬಣ್ಣ ನನಗಾಗಲ್ಲ ಅಂತ ಬಣ್ಣದ ಬೇಡ ಎಂಬತಕ್ಕಂಥ ದ್ವೇಷ ಇರಬಹುದು. ಇದು ರಾಗ ಬೇಕಾದಾಗಬಹುದು, ದ್ವೇಷ ಬೇಕಾದಾಗಬಹುದು. ಮೂಗು, ಕೆಲವೊಂದು ಪರಿಮಳದ ಬಗ್ಗೆ ರಾಗ ಬೇಕು ಅಂತ, ಕೆಲವೊಂದು ಪರಿಮಳ ಬೇಡ ಅಂತ ದ್ವೇಷ. ಕಿವಿ, ಇಂತಹ ಶಬ್ದಗಳು ಬೇಕು ಅಂತ ರಾಗ, ಇಂತಹ ಶಬ್ದಗಳು ಬೇಡ ಅಂತ ದ್ವೇಷ. ಚರ್ಮ, ಇಂತಹ ಸ್ಪರ್ಶ ಬೇಕು ಅಂತ ರಾಗ, ಇಂತಹ ಸ್ಪರ್ಶ ಬೇಡ ಅಂತ ದ್ವೇಷ. ನಾಲಿಗೆ, ಇಂತಹ ರುಚಿ ನನಗೆ ಬೇಕು ಅಂತ ರಾಗ, ಇಂತಹ ರುಚಿ ನನಗೆ ಬೇಡ ಅಂತ ದ್ವೇಷ. ಇಂದ್ರಿಯಸ್ಯ ಅರ್ಥೆ ರಾಗದ್ವೇಷೋ ವ್ಯವಸ್ಥಿತೋ. ಪ್ರತಿಯೊಂದು ಇಂದ್ರಿಯಗಳಲ್ಲೂ ಕೂಡ ರಾಗ ಮತ್ತು ದ್ವೇಷಗಳು ವ್ಯವಸ್ಥಿತವಾಗಿದೆ, ಇದ್ದಾವೆ. ಯಾವುದು ನನಗೆ ಅನುಕೂಲ ಅನ್ಸತ್ತೋ, ಯಾವುದು ನಮಗೆ ಅನುಕೂಲ ಅನ್ಸತ್ತೋ, ಅದು ಅದರಿಂದ ನನಗೆ ಒಳ್ಳೆಯದು ಆಗತ್ತೆ ಅಂತ ಅನ್ಸತ್ತೋ ಅದರ ಬಗ್ಗೆ ರಾಗ. ಯಾವುದು ನನಗೆ ಪ್ರತಿಕೂಲ ಅಂತ ಅನ್ಸತ್ತೋ, ಅದು ಪ್ರತಿಕೂಲ ಆಗಿರ್ಲೇಬೇಕು ಅಂತಿಲ್ಲ, ಪ್ರತಿಕೂಲ ಅಂತ ಅಂದುಕೊಂಡು ಅದರ ಬಗ್ಗೆ ದ್ವೇಷ. ಹೀಗೆ ವ್ಯವಸ್ಥಿತ ಅಂದ್ರೆ ಇದ್ದೇ ಇರುತ್ತೆ. ಪ್ರತಿಯೊಂದು ಇಂದ್ರಿಯಕ್ಕೂ ಅದರದ್ದೇ ಆಗಿರತಕ್ಕಂಥ ರಾಗ, ಅದರದ್ದೇ ಆಗಿರತಕ್ಕಂಥ ದ್ವೇಷ ಎಂಬುದು ವ್ಯವಸ್ಥಿತವು. ಬರೀ ಅಷ್ಟು ಮಾತ್ರ ಅಲ್ಲ, ಅದರ ಜೊತೆಗೆ ರಾಗ ದ್ವೇಷ ಅಂದ್ರೆ ಲೋಭ ಮೋಹ ಮದ ಮಾತ್ಸರ್ಯ, ಇದೆಲ್ಲವೂ ಕೂಡ ಇಲ್ಲಿ ಕೃಷ್ಣ ಹೇಳ್ಬೇಕಾದ್ರೆ ಪ್ರಧಾನವಾಗಿ ರಾಗದ್ವೇಷೋ ವ್ಯವಸ್ಥಿತೋ ಅಂತ ಹೇಳ್ತಿದ್ದಾನೆ. ಉಳಿದದ್ದನ್ನು ಹೇಳಿಲ್ಲ. ಲೋಭ ಮೋಹ ಮದ ಮಾತ್ಸರ್ಯ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ, ಪ್ರಧಾನವಾದದ್ದು ರಾಗ, ಬಯಕೆ. ರಾಗ ಅಂದ್ರೆ ಬಯಕೆ. ಆ ಬಯಕೆಯುಂಟು, ಬಯಸಿದ್ದು ಸಿಗದೇ ಇದ್ದಾಗ ದ್ವೇಷ, ಅಥವಾ ಬಯಸಿದ್ದು ಸಿಕ್ಕಿಯೂ ಕೂಡ ನಾವು ಅಂದುಕೊಂಡಂತೆ ಇಲ್ಲದೆ ಇದ್ದಾಗ ದ್ವೇಷ. ಪ್ರಧಾನವಾದದ್ದು ರಾಗ ಮತ್ತು ದ್ವೇಷಗಳು. ರಾಗದ್ವೇಷಗಳಿಂದಾಗಿ ಒಂದು ಹಾಗೆ ಲೋಭ ಮೋಹ ಮದ ಮಾತ್ಸರ್ಯಗಳು. ಆ ಸಿಕ್ಕಿದ್ದು ತೃಪ್ತವಾಗದೇ ಇದ್ದಾಗ ಲೋಭ, ಇನ್ನೂ ಬೇಕು ಎಂಬತಕ್ಕಂಥ ಬಯಕೆ. ಅಥವಾ ನಾವು ಅಂದುಕೊಂಡದ್ದೊಂದು ಅದಾದದ್ದೊಂದು, ಆ ತರ ಇದ್ದಾಗ ಮೋಹ. ನನಗೆ ಅಂದುಕೊಂಡದ್ದು ಸಿಕ್ಕಿದ್ಕೊಳ್ಳೆ ನನಗೆ ಸಿಕ್ತು ಎಂಬತಕ್ಕಂಥ ಒಂದು ಅಹಂಕಾರ, ಮದ. ಅಥವಾ ನನಗೆ ಸಿಗಲಿಲ್ಲ ಮತ್ತೊಬ್ಬರಿಗೆ ಸಿಕ್ತು ಅಂತ ಅವರ ಮೇಲೆ ಮಾತ್ಸರ್ಯ. ಹೀಗೆ ರಾಗ ಮತ್ತು ದ್ವೇಷ, ಅದರ ಜೊತೆಗೆ ಮೋಹ, ಲೋಭ ಮೋಹ ಮದ ಮಾತ್ಸರ್ಯ, ಇದೆಲ್ಲವೂ ಕೂಡ ಪ್ರತಿಯೊಂದು ಇಂದ್ರಿಯಕ್ಕೆ ಸಂಬಂಧಪಟ್ಟ ಹಾಗೆ, ಆ ಇಂದ್ರಿಯಾರ್ಥಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಇದ್ದೇ ಇರುತ್ತೆ. ಹಾಗಾಗಿ ತಯೋಹೋ ವಶಂನ ಅಗಚ್ಚೇತ್, ತಯೋಹೋ ರಾಗದ್ವೇಷಗಳ ಅಧೀನ ನಾವಾಗಬಾರದು. ರಾಗದ್ವೇಷಗಳು ಅಂದ್ರೆ ಕಾಮ ಕ್ರೋಧ, ರಾಗ ಅಂದ್ರೆ ಕಾಮ ಅಂತ ಅರ್ಥ, ಕೆಟ್ಟ ಬಯಕೆ ಅಂತ ಅರ್ಥ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಅದರ ಅಧೀನ ನಾವಾಗಬಾರದು. ತಯೋಹ ವಶಂನ ಅಗಚ್ಚೇತ್ ಅಥವಾ ಆಗಚ್ಚೇತ್, ತಯೋಹ ವಶಂನ ಆಗಚ್ಚೇತ್
ನ ಗಚ್ಚೇತ್ ಅಥವಾ ಹೀಗೋದೆ ತಯೋಹೋ ವಶಂ ನ ಅಗಚ್ಚೇತ್ ಅಥವಾ ಆಗಚ್ಚೇತ್ ತೌ ಹಿ ಅಸ್ಯ ಪರಿಪಂಥಿನೋ. ಅಸ್ಯ ಅಂದ್ರೆ ಈ ಸಾಧಕನಿಗೆ, ಈ ಸಾಧಕನಿಗೆ ಯಾವುದು ಪರಿಪಂಥಿಗಳು? ಪರಿಪಂಥಿಗಳು ಶಬ್ದಕ್ಕೆ ಶತ್ರುಗಳು ಅಂತ ಅರ್ಥ. ಶತ್ರುಗಳು ಯಾವುದು? ನಮ್ಮ ನಿಜವಾಗಿ ಶತ್ರು ಯಾರು? ನಾವು ಇಡೀ ಜಗತ್ತನ್ನ ಎಲ್ಲ ಕಡೆ ಕೈ ಮಾಡ್ತೀವಿ, ಅವರು ನನ್ನ ಶತ್ರು, ಅವರು ನನ್ನ ಶತ್ರು ಅಂತ. ನಿಜವಾಗಿ ನಮಗೆ ಹೊರಗಿನವರು ಯಾರು ಕೂಡ ಶತ್ರುಗಳಲ್ಲ. ತೌಹಿ ಅಸ್ಯ ಪರಿಪಂಥಿನೋ. ನಾವು ಏನು ನಮ್ಮಲ್ಲಿ ಇರತಕ್ಕಂಥ ರಾಗ, ದ್ವೇಷ, ಮೋಹ, ಮದ, ಮಾತ್ಸರ್ಯ, ಲೋಭ ಇದೆಲ್ಲ ಇದ್ದಾವೆ, ಅದಗಳೇ ನಮಗೆ ಶತ್ರುಗಳು ಹೊರತು ಬೇರೆ ಯಾವುದು ಕೂಡ ಶತ್ರುಗಳಲ್ಲ. ಹೊರಗಿನವರು ಯಾರು ಕೂಡ ಶತ್ರುಗಳಲ್ಲ. ನಮ್ಮ ಒಳಗೆ, ನಮ್ಮ ಮನಸ್ಸಿನ ಒಳಗಡೆ ಕೂತಿರತಕ್ಕಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದೇ ನಮಗೆ ಶತ್ರುಗಳು. ಇಲ್ಲಿ ಕೃಷ್ಣ ಹೇಳ್ಬೇಕಾದ್ರೆ ತೌ ವಿವಚನ ಪದ ಪ್ರಯೋಗ ಮಾಡ್ತಿದ್ದೇನೆ. ಅವೆರಡು ಅವೆರಡು ಅಂದ್ರೆ ಕಾಮ, ರಾಗ ಮತ್ತು ದ್ವೇಷ. ರಾಗ ಅಂದ್ರೆ ಕಾಮ, ದ್ವೇಷ ಅಂದ್ರೆ ಗೊತ್ತು, ಮತ್ತೊಬ್ಬರ ಬಗ್ಗೆ ನಾವು ಕಿಡಿಕಾರುವಂಥದ್ದು. ಅದನ್ನ ಮುಖ್ಯವಾಗಿ ಹೇಳ್ತಿದ್ದಾನೆ. ಅದರ ಜೊತೆಯಲ್ಲೇ ಅದರ ಹಿಂಬಾಲಕರಿವೆಲ್ಲವೂ ಕೂಡ. ಕಾಮ, ಕ್ರೋಧ ಇತ್ತು ಅಂತ ಆದ್ರೆ ಉಳಿದಿದ್ದು ಲೋಭ, ಮೋಹ, ಮದ, ಮಾತ್ಸರ್ಯ ಇದ್ದೇ ಇರುತ್ತೆ. ಯಾವಾಗ ಕಾಮಕ್ರೋಧವೇ ಇಲ್ವೋ ಆಗ ಲೋಭ, ಮೋಹ, ಮದ, ಮಾತ್ಸರ್ಯ ಇರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮಗೆ ಮುಖ್ಯವಾಗಿರ್ತಕ್ಕಂಥ ಶತ್ರುಗಳು ಯಾವುದು ಅಂತ ಹೇಳಿದ್ರೆ ತಂದೆ ಮಗ. ಕಾಮ ಎಂಬುವಂಥದ್ದು ತಂದೆ, ತಂದೆಯ ಮಗ ದ್ವೇಷ. ತಂದೆ ಇಲ್ಲದೆ ಮಗ ಇಲ್ಲ, ಕಾಮ ಇಲ್ಲದೆ ದ್ವೇಷ ಇಲ್ಲ. ಕಾಮದ್ವೇಷಗಳಿಲ್ಲ ಅಂತ ಆದ್ರೆ ಮುಂದೆ ವಂಶ ಬೆಳೆಯೋದೇ ಇಲ್ಲ. ಅಂದ್ರೆ ಲೋಭ, ಮೋಹ, ಮದ, ಮಾತ್ಸರ್ಯಗಳು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮಗೆ ನಿಜವಾದ ಶತ್ರುಗಳು ಯಾರು ಅಂತ ಕೇಳಿದ್ರೆ ನಮ್ಮೊಳಗಿನ ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬತಕ್ಕಂಥ ಅರಿಷಡ್ ವರ್ಗಗಳು. ಅರಿ ಅಂದ್ರೆ ಶತ್ರು, ಅವುಗಳ 6 ಗುಂಪು. ಈ 6ರ ಗುಂಪೇನಿದೆ ಅದೇ ನಮಗೆ ಶತ್ರು ಹೊರತು ಮತ್ಯಾವುದು ಕೂಡ ಶತ್ರುವಾದದ್ದಲ್ಲ. ಇದು ಪ್ರತಿಯೊಂದು ಇಂದ್ರಿಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯಾಗಿರತಕ್ಕಂಥ ಬಯಕೆಗಳು, ಅನೇಕ ರೀತಿಯಾಗಿರತಕ್ಕಂತಹ ವಾಂಟ್ಸ್, ಬೇಕು 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 ಎಂಬತಕ್ಕಂಥ ಬಯಕೆಗಳು, ರಾಗ, ಅದನ್ನೇ ರಾಗ ಅಂತ ಕರೆಯುವಂಥದ್ದು. ಕೆಲವೊಂದು ಬೇಡ ಅಂತ ಅಂದುಕೊಂಡದ್ರ ಬಗ್ಗೆ ದ್ವೇಷ, ಅದು ಇದ್ದೇ ಇರುತ್ತೆ. ವಯೋ ವಶಂನ ಅಗಚ್ಚತ್ತೆ, ಅದರ ಅಧೀನ ನಾವಾಗ್ಬನ್ನ ಆಗಚ್ಚೆ. ಯಾಕೆ ನಾವು ಅಂತಹ ರಾಗದ್ವೇಷಗಳ ಅಧೀನ ಆಗಬಾರದು ಅಂತ ಕೇಳಿದ್ರೆ, ಯಾರು ನಮ್ಮ ಶತ್ರುವೋ ಶತ್ರುವಿನ ಅಧೀನ ನಾವಾದ್ವಿ ಅಂತ ಅನ್ಕೊಳ್ಳಿ. ಶತ್ರು ನಮ್ಮನ್ನೇನ್ ಬಿಡ್ತಾನೆ? ನಮಗೆ ಶತ್ರು ಅವನು. ಶತ್ರುವಿನ ಅಧೀನ ನಾವಾದ್ವಿ ಅಂತ ಆದ್ರೆ ಶತ್ರು ಪ್ರತಿ ಕ್ಷಣವೂ ಕಾದು ನಮ್ಮನ್ನ ತುಳಿತಾ ಇರ್ತಾನೆ ಅಲ್ವಾ? ಹಾಗೆ ಕಾಮ, ನಮ್ಮ ಮನಸ್ಸಿನಲ್ಲಿ ಇರತಕ್ಕಂತ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಏನಿದೆ ಅದು ನಮ್ಮ ಶತ್ರುಗಳು. ಅವುಗಳ ಅಧೀನದಲ್ಲಿ ನಾವು ಇದ್ಬಿಟ್ವಿ ಅಂತ ಆದ್ರೆ ಅದು ನಮ್ಮನ್ನ ತುಳಿಯತ್ತೆ, ಅದು ನಮ್ಮನ್ನ ನಾಶ ಮಾಡತ್ತೆ. ಹಾಗಾಗಿ ಅದರ ಅಧೀನ ನಾವಾಗಬಾರದು. ನಮ್ಮ ಅಧೀನದಲ್ಲಿ ಕಾಮ ಇರಬೇಕು, ನಮ್ಮ ಅಧೀನದಲ್ಲಿ ದ್ವೇಷ ಇರಬೇಕು, ನಮ್ಮ ಅಧೀನದಲ್ಲಿ ಲೋಭ, ಮೋಹ, ಮದ, ಮಾತ್ಸರ್ಯ ಇರಬೇಕು ಹೊರತಾಗಿ ಅವುಗಳ ಅಧೀನದಲ್ಲಿ ನಾವು ಇರಬಾರದು. ಮತ್ತೆ ನಮ್ಮ ಅಧೀನದಲ್ಲಿ ಕಾಮ ಇರಬೇಕು ಅದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಏನನ್ನ ಬಯಸಬೇಕು, ಯಾಕೆ ಬಯಸಬೇಕು ಅನ್ನೋದು ನಮಗೊಂದು ಬೇಕಲ್ವಾ? ಬಯಕೆ ಅಂತ ಹೇಳಿ ಸಿಕ್ಕಿದ್ದನ್ನೆಲ್ಲ ಬಯಸುವುದು ಅಂತಲ್ಲ. ಯಾವುದು ಬಯಸಲು ಯೋಗ್ಯವಾದದ್ದು ಅಂತದ್ದನ್ನ ಮಾತ್ರ ಬಯಸಬೇಕು ಹೊರತು ಎಲ್ಲವನ್ನೂ ಬಯಸುವಂಥದ್ದು ಯೋಗ್ಯವಾದದ್ದಲ್ಲ. ಹಾಗಾಗಿ ನಮ್ಮ ಬಯಕೆಗೆ ನಾವೇ ಒಂದು ಪರಿಧಿಯನ್ನ ಹಾಕೊಳ್ಬೇಕು ಹೊರತು ಬಯಕೆ ಅದು ಲಂಗು ಲಗಾಮಿಲ್ಲದ ಬಯಕೆಯ ಭಾರ ಬೆಳ್ಕೊಂಡು ಹೋಗ್ತಾ ಇರಬಾರದು ಅನ್ನೋದು ಕೃಷ್ಣನ ಅಭಿಪ್ರಾಯ. ಮತ್ತು ನಮ್ಮ ಬಯಕೆ, ನಮ್ಮ ಕಾಮ, ನಮ್ಮ ರಾಗ ಅದನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಆ ರಾಗವನ್ನ ಅಂದ್ರೆ ಬಯಕೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ವಿ ಅಂತಾದ್ರೆ ಮುಂದಿನ ಎಲ್ಲವೂ ಕೂಡ ನಿಯಂತ್ರಣದಲ್ಲಿ ಇದ್ದೇ ಇರತ್ತೆ. ಆಗ ನಾವೊಬ್ರು ಸಾಧಕರಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಯಾರ ಬಗ್ಗೆಯೂ ಕೂಡ ದ್ವೇಷ ಭಾವನೆಯನ್ನ ವ್ಯಕ್ತಿಗಳು ಹೊಂದಬಾರದು ಅನ್ನೋದು. ದ್ವೇಷ ಎಂಬುವಂಥದ್ದು ಅದು ಬಹಳ ಕೆಟ್ಟದ್ದು. ಯಾಕೆ ಕ್ರೋಧದ ಫಲವೇ ದ್ವೇಷ ಅಲ್ವಾ? ಕೋಪ ಅನ್ನುವಂಥದ್ದು ಅದು ವ್ಯಕ್ತಿಯ ಅಧಃಪತನಕ್ಕೆ ಕಾರಣವಾದ ದೊಡ್ಡ ಸಾಧನ. ಒಬ್ಬ ವ್ಯಕ್ತಿ ಹಂತ ಹಂತವಾಗಿ ಕೆಳಗೆ ಬೀಳ್ತಾ ಇದ್ದಾನೆ, ಅವನಲ್ಲಿ ಬಹಳಷ್ಟು ಸಂಪನ್ಮೂಲಗಳನ್ನು ಒಳಗೊಂಡಿದ್ದಾನೆ, ಬಹಳಷ್ಟು ಬುದ್ಧಿವಂತಿಕೆ ಇದೆ, ಆದರೆ ಇದು ಯಾವುದೂ ಕೂಡ ಸಮಾಜದಲ್ಲಿ ಗುರುತಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ಯಾಕೆ? ಅವನಲ್ಲಿ ಇರತಕ್ಕಂಥ ಕಾಮಕ್ರೋಧಾದಿ ಭಾವನೆಗಳು, ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅವನಲ್ಲಿ ಇದೆ. ಅದರಿಂದಾಗಿ ಅವನನ್ನ ಜಗತ್ತು ಗುರುತಿಸ್ತಾ ಇಲ್ಲ. ಅವನನ್ನು ಒಂದು ಗುರುತೋದೇ ಜಗತ್ತಿನ ಸ್ವಭಾವ ಹೇಗೆ ಅಂದ್ರೆ, ಅವನಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿಯಲ್ಲಿ ಇರತಕ್ಕಂತಹ ಕೆಟ್ಟತನವನ್ನ ನೆನಪಿಟ್ಟುಕೊಳ್ಳುವಷ್ಟು ಒಳ್ಳೆತನವನ್ನ ನೆನಪಿಟ್ಟುಕೊಳ್ಳುವುದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿ ಇದನ್ನು ತುಂಬಾ ಹೊಂದ್ಬಿಟ್ಟಿರ್ತಾನೋ, ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯವನ್ನ ಜಾಸ್ತಿ ಆಶ್ರಯಿಸಿರ್ತಾನೋ, ಅದರ ಪ್ರಭಾವವೇ ಅವನಲ್ಲಿ ಜಾಸ್ತಿ ಕಾಣ್ತಾ ಇರುತ್ತೋ, ಆಗ ಅವನಲ್ಲಿ ಇರತಕ್ಕಂಥ ಒಳ್ಳೆತನಗಳು ಯಾವುದು ಕೂಡ ಜಗತ್ತಿಗೆ ಗೊತ್ತಾಗೋದೇ ಇಲ್ಲ. ಅದನ್ನ ಜಗತ್ತು
ಪೋಷಿಸುವುದೂ ಇಲ್ಲ, ಅದನ್ನ ಗೌರವಿಸುವುದೂ ಇಲ್ಲ. ಹಾಗಾಗಿ ನಮ್ಮಲ್ಲಿ ಇರತಕ್ಕಂಥ ಸಾಮರ್ಥ್ಯವನ್ನ ಗೌರವಿಸಬೇಕು. ನಮ್ಮ ಒಳ್ಳೆತನವನ್ನ ಜಗತ್ತು ಗುರುತಿಸ್ಬೇಕು ಅಂತಾದ್ರೆ ನಮ್ಮ ಒಳಗೆ ಇದ್ದಂತ ಈ ಕೆಟ್ಟತನವನ್ನ ಹೊರಗೆ ಹಾಕ್ಬೇಕು. ಯಾವಾಗ ಕೆಟ್ಟತನವನ್ನ ನಾವು ನಮ್ಮ ಪ್ರಯತ್ನದಿಂದ, ನಮ್ಮ ಸ್ವನಿಯಂತ್ರಣ, ಸೆಲ್ಫ್ ಕಂಟ್ರೋಲ್, ನಮ್ಮಲ್ಲಿ ಒಂದು ವಿನಯಪೂರ್ವಕವಾದ ಒಂದು ವ್ಯಕ್ತಿತ್ವ, ಆ ಮತ್ತೊಬ್ಬರ ಮಾತನ್ನ ಕೇಳುವಂತ ಒಂದು ತಾಳ್ಮೆ, ಈ ಎಲ್ಲಾ ಒಳ್ಳೆಯ ಗುಣಗಳನ್ನ ಅಳವಡಿಸಿಕೊಳ್ತೀವೋ, ಒಳ್ಳೆಯ ಗುಣಗಳನ್ನ ಅಳವಡಿಸಿಕೊಂಡಷ್ಟು ನಮ್ಮೊಳಗಿದ್ದ ಕಾಮಕ್ರೋಧಾದಿಗಳು ಅದ್ರ ಪಾಡಿಗೆ ದೂರ ಹೋಗುತ್ತೆ. ಅದರಿಂದ ದೂರ ಹೋಯ್ತು ಅಂತ ಆದ್ರೆ ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯಗಳು ಜಗತ್ತಿಗೆ ಗೊತ್ತಾಗ್ತಾ ಹೋಗುತ್ತೆ, ನಮಗೆ ಸ್ಥಾನಮಾನಗಳು ಸಿಗ್ತಾ ಹೋಗುತ್ತೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಾವು ಸಾತ್ವಿಕರಾಗ್ತೇವೆ. ಸಾತ್ವಿಕರಾಗುವುದರಿಂದಾಗಿ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಹಾಗಾಗಿ ರಾಗದ್ವೇಷಗಳಿಗೆ ಬಲಿಯಾಗಬೇಡಿ ಅನ್ನೋದು ಕೃಷ್ಣನ ಮಾತಿನ ಅಭಿಪ್ರಾಯ. ಇಂದ್ರಿಯಸ್ಯ ಪ್ರತಿಯೊಂದು ಇಂದ್ರಿಯದ ಅರ್ಥೆ ಅದು ದ್ವಿರುಕ್ತಿ. ಯಾಕೆ ಅಂದ್ರೆ ವೀಪ್ಸಾಯಾಮ್ ದ್ವಿರುಕ್ತಿ ಅಂತ ಅಂದ್ರೆ ಎಲ್ಲಾ ಇಂದ್ರಿಯಗಳಲ್ಲೂ ಕೂಡ ಅದರದ್ದೇ ಆಗಿರತಕ್ಕಂತಹ ಒಂದು ಬಯಕೆ, ಅದರದ್ದೇ ಆಗಿರತಕ್ಕಂತಹ ಒಂದು ದ್ವೇಷ. ಕಣ್ಣಿಗೆ ಬಣ್ಣ ಮಾತ್ರ ವಿಷಯ, ಕಿವಿಗೆ ಶಬ್ದ ಮಾತ್ರ ವಿಷಯ. ಆದ್ರೆ ಆ ಶಬ್ದದ ಬಗ್ಗೆ ಕಿವಿಗೆ ಅನೇಕ ಬಯಕೆ ಇರುತ್ತೆ, ಅನೇಕ ದ್ವೇಷ ಇರುತ್ತೆ. ಕಣ್ಣಿಗೆ ರೂಪ ಮಾತ್ರ ವಿಷಯ, ಕಣ್ಣು ಬಣ್ಣವನ್ನ ಮಾತ್ರ ಗ್ರಹಣ ಮಾಡುತ್ತೆ, ಕಣ್ಣಿಗೆ ರುಚಿ ಗೊತ್ತಾಗೋದಿಲ್ಲ ಅಲ್ವಾ. ಆದರೂ ಕೂಡ ಬಣ್ಣದ ಬಗ್ಗೆ ಬೇಕಾದಷ್ಟು ಬಯಕೆಗಳಿರುತ್ತೆ, ಬೇಕಾದಷ್ಟು ಬೇಡ ಅಂತ ಅವುಗಳ ವಶಂ ನ ಆಗಚ್ಚೆ, ಅವುಗಳ ಅಧೀನಕ್ಕೆ ಹೋಗಬೇಡಿ, ಅವುಗಳ ಅಧೀನರಾಗಬೇಡಿ. ಏಕೆಂದರೆ ಅಂತಹ ರಾಗದ್ವೇಷಗಳು, ಪ್ರೀತಿ ಅಪ್ರೀತಿಗಳು ಅಸ್ಯ, ಅಸ್ಯ ಅಂದ್ರೆ ಇವನಿಗೆ, ಇವನಿಗೆ ಅಂದ್ರೆ ಯಾರಿಗೆ, ಈ ಸಾಧಕನಿಗೆ, ಪರಿಪಂಥಿನೋ ಶತ್ರುಗಳು. ನಮ್ಗೆ ಶತ್ರುಗಳು ಅಂದ್ರೆ ಬೇರೆ ಯಾರು ಶತ್ರುಗಳಲ್ಲ, ನಮ್ಮ ಪ್ರಕಾರ ಯಾರೋ ನಮ್ಮಿಂದ ಹೊರಗಿರ್ತಕ್ಕಂಥ ಶತ್ರುಗಳು. ಆದರೆ ನಮ್ಮಿಂದ ಹೊರಗಿರ್ತಕ್ಕಂಥ ವ್ಯಕ್ತಿಗಳು ಯಾರೂ ಕೂಡ ಶತ್ರುಗಳಲ್ಲ, ನಮ್ಮ ಒಳಗಿನ ರಾಗದ್ವೇಷಗಳೇ ನಮ್ಮ ಶತ್ರುಗಳು ಅನ್ನೋದು ಕೃಷ್ಣನ ಮಾತಿನ ಅಭಿಪ್ರಾಯ. ಇಂದ್ರಿಯಸ್ಯಾರ್ಥೆ ರಾಗದ್ವೇಷೋ ವ್ಯವಸ್ಥಿತೋ ತಯೋರ್ನವಶಮಾಗಚ್ಚೆ ಸೌಖ್ಯಸ್ಯ ಪರಿಪಂಥಿನೋ. ಈ ಕೃಷ್ಣಾರ್ಪಣ.